ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಭಕ್ತಾಪರಾಧ ಸಹಿಷ್ಣು ಸಂಜೆ ಸಾರವನ್ನು ನೋಡ್ತಾ ಇದ್ವಿ. ಅದರಲ್ಲಿ 28ನೇ ಪದ್ಯ. ಕುಟ್ಟಿ ಕೊಯ್ದುದ ನಟ್ಟು ಇಟ್ಟುದ ಸುಟ್ಟು ಕೊಟ್ಟುದ ಮುಟ್ಟಲಗ ಹಿಟ್ಟಿಟ್ಟು ಮಾಡ್ಪದು ವಿಠ್ಠಲುಂಡು ಚೆಷ್ಟ ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೋಸುಗ ಥಟ್ಟ ನುಣುತಿಹ ಕೆಟ್ಟ ಕಟ್ಟಿ ವೈದ್ಯಮ ಪಟ್ಟಣದಲ್ಲಿ ಒತ್ತೊಟ್ಟಿಲಿಡುತ್ತಿಹರು. ಆ ಧಾನ್ಯ ನಮಗೆ ಸಿಗೋಕ್ಕಿಂತ ಮೊದಲು ಕೊಯ್ತಾರೆ. ಧಾನ್ಯಗಳ ಬೆಳೆ ಬೆಳೆದಿರುತ್ತೆ, ಅದನ್ನು ಕೊಯ್ಯೋ ದೋಷ. ಯಾಕೆಂದರೆ ಅವೆಲ್ಲ ಜೀವ ಇದು ಕುಟ್ಟೋದು, ಭತ್ತ ಇದನ್ನೆಲ್ಲ ಕುಟ್ತೀವಿ. ಕುಟ್ಟೋದು, ಬೀಸೋದು ಇತ್ಯಾದಿಗಳ ದೋಷ. ಅಟ್ಟು ಆ ಧಾನ್ಯಗಳನ್ನು ಅಡುಗೆ ಮಾಡ್ತೇವೆ, ಬೇಯಿಸ್ತೇವೆ, ಅದು 3ನೇ ದೋಷ. ನೀರಿನಲ್ಲಿ ಇಟ್ಟದ ಅಂದರೆ ನೀರಿನಲ್ಲಿ ಇಟ್ಟು ತೊಳೆದು ಆ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ಮೊರದಿಂದ ಧಾನ್ಯವನ್ನು ಸ್ವಚ್ಛ ಮಾಡೋದು. ಕಾಳು ಇತ್ಯಾದಿಗಳನ್ನು ನೀರಿನಲ್ಲಿ ಹಾಕಿ ನೆನೆಸಿ ಇದು ಮಾಡ್ತೇವೆ. ಆಮೇಲೆ ಗದ್ದೆಯಲ್ಲಿ ಹಚ್ಚಬೇಕಾದ್ರೆ ಆ ಬೀಜಗಳನ್ನು ನೆನೆಸಿ ಗದ್ದೆಯಲ್ಲಿ ಹಚ್ತೇವೆ. ನೀರಿನಲ್ಲಿ ಹೆಸರು, ಕಡಲೆ, ಉದ್ದಿನ ಬೇಳೆ ನೆನೆಸಿ ರುಬ್ತೀವಿ. ಮತ್ತು ರುಬ್ಬಿ ಕೋಸಂಬರಿ, ಚಟ್ನಿ ಇತ್ಯಾದಿಗಳನ್ನ ಮಾಡ್ತೇವೆ. ಅದೊಂದು ಪಾಪ. ಸುಟ್ಟು ಗಡ್ಡೆ ಗೆಣಸುಗಳನ್ನ ಸುಡ್ತೇವೆ, ಕಾಳುಗಳನ್ನು ಹುರಿತೇವೆ, ಹಪ್ಪಳ ರೊಟ್ಟಿಗಳನ್ನು ಸುಡ್ತೇವೆ. ಈ ರೀತಿಯಾಗಿ 5 ಥರದ ಹಿಂಸಾಸ್ಥಾನೀಯ ದೋಷಗಳಿವೆ. ಈ ದೋಷಗಳ ಪರಿಹಾರಾರ್ಥವಾಗಿ ಅಡುಗೆ ಮಾಡಿದ ನಾನಾ ವಿಧ ಪದಾರ್ಥಗಳನ್ನು ಕೊಟ್ಟದು ಶ್ರೀಹರಿಗೆ, ಮಹಾಲಕ್ಷ್ಮೀ ದೇವಿಗೆ, ವಾಯುದೇವರಿಗೆ ನೈವೇದ್ಯ ಮಾಡಬೇಕು. ಅಗ್ನಿದ್ವಾರ ಯಜ್ಞಪುರುಷ ಪರಶುರಾಮ ದೇವರಿಗೆ ವೈಶ್ವದೇವ ಮುಖೇನ ಆಹುತಿ ಕೊಡಬೇಕು. ಆಮೇಲೆ ಗುರುಗಳಿಗೆ ಆಹುತಿ ಅಂತೇಳಿ ಗುರುಗಳಿಗೆ ನೈವೇದ್ಯವನ್ನು ಕೊಡಬೇಕು. ಈ ರೀತಿಯಾಗಿ ನಂತರ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು. ಪ್ರಾಣಾಗ್ನಿಹೋತ್ರದಿಂದ ಭಗವಂತನಿಗೆ ತೃಪ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿದರೆ ಈ ರೀತಿಯಾಗಿ ಪವಿತ್ರವಾದ ಅನ್ನ ಊಟ ಮಾಡಿದರೆ, ಆ ನೈವೇದ್ಯವನ್ನು ಸ್ವೀಕರಿಸಿದರೆ ವಿಠ್ಠಲುಂಡು ಚೆಷ್ಟ ಸಜ್ಜನರ ಮೇಲೆ ಹೇಳಿದಂತೆ ಅಜ್ಞಾನಿಗಳನ್ನು ಜ್ಞಾನ ಮಾರ್ಗಕ್ಕೆ ಹಚ್ಚುವಂತಹ ಈ ವಿಠ್ಠಲ ನಾಮಕ ಪರಮಾತ್ಮ ಉಚ್ಚಿಷ್ಟ ಅಂದರೆ ಅವನಿಗೆ ನೈವೇದ್ಯ ಇಟ್ಟಂತಹ ಆ ನೈವೇದ್ಯದ ಪದಾರ್ಥವನ್ನು ಭೋಜನ ಮಾಡಿದರೆ ಅಘಗಳು ಅಂದರೆ ಪಾಪಗಳು ಮುಟ್ಟಲರಿಯವು. ಆ ಪಾಪ ತಗಲಿದ್ರು, ಅಕಸ್ಮಾತ್ ತಗಲಿದರು ಅದನ್ನು ಹಿಟ್ಟು ಮಾಡಿ ಹಾಕಿಬಿಡುತ್ತಂತೆ. ಆ ದೋಷಗಳನ್ನೆಲ್ಲ ಅರಿದು ಕುಟ್ಟು ಚೂರು ಮಾಡಿ ಹಾಕಿಬಿಡುತ್ತಂತೆ. ಆದ್ದರಿಂದ ನೈವೇದ್ಯ, ಪರಮಾತ್ಮನಿಗೆ ನೈವೇದ್ಯ, ರಮಾ ನೈವೇದ್ಯ, ವೈಶ್ವದೇವ ಇತ್ಯಾದಿಗಳನ್ನು, ಹಸ್ತೋದಕ ಇತ್ಯಾದಿಗಳನ್ನ ಮಾಡಿ ಆ ಅನ್ನವನ್ನೇ ಉಣಬೇಕು. ಅದನ್ನು ಬಿಟ್ಟು ತನ್ನಯ ಹೊಟ್ಟೆಗೋಸುಗ ಕೇವಲ ತನ್ನ ಹೊಟ್ಟೆ ಪೂರ್ತಿಗಾಗಿ, ಉದರ ಪೂರ್ತಿಗಾಗಿ ಹಸಿವೆ ಆಗಿದೆ ಅಂಥೇಳಿ ಊಟ ಮಾಡಿದ್ರೆ, ಯಾರು ನೈವೇದ್ಯ ವೈಷ್ಣವ ಮಾಡ್ತೇವೆ ಎಲ್ಲ ಹುಚ್ಚು, ಈಗಿನ ಕಾಲಕ್ಕೆ ಅವೆಲ್ಲ ಯಾರಿಗಾಗುತ್ತೆ ಅಂಥೇಳಿ ಮಾಡಿದರೆ ಥಟ್ಟ ನುಣುತಿಹ ಅಂತ ಹೇಳ್ತಾರೆ. ಟೈಮ್ ಆಗಿಬಿಟ್ಟಿದೆ, ಈಗ ಊಟ ಮಾಡೋಣ ಅಂಥೇಳಿ ಯಾರು ಊಟ ಮಾಡ್ತಾರೆ? ಅಂಥ ಕೆಟ್ಟ ಮನುಷ್ಯರು, ಕುಹಕ ಯುಕ್ತಿಯುಳ್ಳಂತಹ, ಹರಿಗುರುಗಳಲ್ಲಿ ಭಕ್ತಿ ಇಲ್ಲದೇ ಇರುವಂತಹ ಆ ಕೆಟ್ಟ ಮನುಷ್ಯರನ್ನು ಯಮದೂತರು ಪರಮಾತ್ಮನ ಆಜ್ಞೆಯಂತೆ ಕಟ್ಟಿ ಯಮ ಪಟ್ಟಣದಲ್ಲಿ ಇಡ್ತಾರೆ. ಭಗವಂತನ ಸ್ಮೃತಿ ಇಲ್ಲದೇ ಇರುವಂತಹ ಇದನ್ನು ಯಮ ಪಾಶದಿಂದ ಬಿಗಿದು ಕಟ್ಟಿ ಆ ಜೀವನನ್ನು ಸೆಳೆದು ಯಾತನಾ ದೇಹದಿಂದ ಯಮ ದಂಡಧಾರಿಯಾಗಿರುವಂತಹ ದುಷ್ಟರನ್ನು ಶಿಕ್ಷಿಸುವಂತಹ ಯಮದೇವರ ಪಟ್ಟಣದಲ್ಲಿ ಅವರನ್ನು ನೂಕುತ್ತಾ ಒಯ್ದು ಒಂದು ಭಾಗದಲ್ಲಿಡ್ತಾರಂತೆ.
ಆದ ಕಾರಣ ಪರಮಾತ್ಮನ ನೈವೇದ್ಯ ವೈಶ್ವದೇವ ಅನ್ನವನ್ನೇ ಸ್ವೀಕಾರ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಪಾಪಗಳು ಅಂದರೆ ಪಂಚಸೂನು ಅಂತ 5 ಪಾಪಗಳು ಯಾವುದು ಅಂತಂದರೆ, ಆ ಬೆಳೆ ಬಂದಾಗ ಕೊಯ್ತಾರೆ, ಒರಳಲ್ಲಿ ಹಾಕಿ ಕುಟ್ತಾರೆ, ಬೀಸ್ಕಲ್ಲನ್ನ ಹಾಕಿ ಬೀಸ್ತಾರೆ, ಅದು ಮೊದಲನೇ ಪಾಪ. ಖಂಡಿನಿ ಅಂತಾರೆ. ಪೇಷಣಿ, ಬೀಸುಕಲ್ಲಲ್ಲಿ ಹಾಕಿ ಬೀಸಿದ್ದು, ಒರಳಲ್ಲಿ ಹಾಕಿ ರುಬ್ಬಿತ್ತು, ಇದು 2ನೇದು. 3ನೇದು ಪಾಕ ಮಾಡುವಾಗ, ಚೂಲಿ ಪಾಕ ಮಾಡುವಾಗ ಬೇಯಿಸ್ತೇವೆ, ಹುರಿತೇವೆ, ಇತ್ಯಾದಿಗಳು ಮಾಡ್ತೇವೆ, ಅದು. 4ನೇದು ಅಂದರೆ ನೀರಿನಲ್ಲಿ ಕೋಸಂಬರಿ ಮಾಡೋಕ್ಕೋಸ್ಕರ ಬೇಳೆಯನ್ನು ನೆನೆಸಿಡ್ತೀವಿ ನೋಡ್ರಿ, ಅದು ನೀರಿನ ಸಂಪರ್ಕದಿಂದ ಧಾನ್ಯ ಆಗುವ ಪರಿಣಾಮ. 5ನೇದು ಉಪಸ್ಕರ ಅಂದರೆ ಮೊರದಿಂದ ಕೇರುವುದು, ಜರಡಿಯಿಂದ ಹಿಡಿಯುವುದು ಇತ್ಯಾದಿ, ಇವೆಲ್ಲ ಪಾಪಗಳಿವೆ. ಇವೆಲ್ಲ ಪಂಚಸೂನು ದೋಷ ಪ್ರಾಯಶ್ಚಿತ್ತಾರ್ಥವಾಗಿ ವೈಶ್ವದೇವ ಯಜ್ಞವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳೋದು. ಆದ್ದರಿಂದ ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಮಾಡು ಅಂತ ಹೇಳ್ತಾಯಿದ್ದಾರೆ. ಭಕ್ತಾಪರಾಧ ಸಹಿಷ್ಣು ಅಂತ ಹೇಳ್ತಾರೆ. ಇದನ್ನೆಲ್ಲ ತಿಳ್ಕೊಂಡು ಮಾಡು, ಮತ್ತು ಪರಮಾತ್ಮ ಆಗ ಅಪರಾಧಗಳನ್ನ ಇದು ಮಾಡ್ತಾರೆ. ಜಾಗು ಮಾಡದೆ ಭೋಗದಾಚೆ ನೀಗಿ ಪರಮಾನುರಾಗದಲ್ಲಿ ಭೋಗಿಶೇನನ ಆಗರದ ಹೆಬ್ಬಾಗಿಲಲ್ಲಿ ನಿಂತು ಕೂಗುತ್ತಲಿ ಶಿರವಾಗಿ ಕರುಣಾಸಾಗರನೆ ಭವರೋಗ ಭೇಷಜ ಕೈಗೊಡೆಂದನೆ ಬೇಗ ಒದಗುವ ಭಾಗವತರ ರಸು. ಜಾಗು ಮಾಡದೆ, ಆಲಸ್ಯ ಮಾಡದೆ, ಆದಷ್ಟು ಬೇಗ ಭೋಗದಾಶೆಯ ನೀಗಿ ಸಂಸಾರದ ಸುಖ, ಹೆಂಡತಿ ಮಕ್ಕಳ ಪ್ರೇಮ, ಊಟ ಉಡಿಗೆ ಇತ್ಯಾದಿ ಕ್ರೀಡಾದಿ ಭೋಗದ ಸುಖವನ್ನು ಬಿಟ್ಟು ಪರಮಾನುರಾಗದಿಂದ ಆ ಪರಮಾತ್ಮನ ಮೇಲೆ, ಸರ್ವರಿಂದಲೂ ಅತ್ಯಂತ ಪ್ರೀತ್ಯಾಸ್ಪದನಾದ ಆ ಪರಮಾತ್ಮನ ಮೇಲೆ ಮಹಾಭಕ್ತಿಯಿಂದ ಭೋಗಿಶಯನನ ಸರ್ಪಶಯನನಾಗಿರುವಂತಹ ಆ ಪರಮಾತ್ಮನ ಆಗರದ, ಅಂದರೆ ಮಂದಿರದ ಬಾಗಿಲದ ಮುಂದೆ ನಿಂತು, ಯಾವ ಶ್ವೇತದ್ವೀಪ ಅನಂತಾಸನ ವೈಕುಂಠದ ದಾಲುದಿಲ್ಲಂತಹ ಪರಮಾತ್ಮ ಇಲ್ಲಿ ಬಂದಿದೆಯಪ್ಪ, ನಮ್ಮ ಮಂದಿರದಲ್ಲಿ, ಈ ಭೂಲೋಕದಲ್ಲಿ ಬಂದಿದೆಯಾ, ನಮ್ಮ ಮಂದಿರದಲ್ಲಿ ಬಂದಿದೆಯಾ, ಮೊದಲು ಹೃದಯ ಮಂದಿರದಲ್ಲಿ ಇದೆಯಾ, ಆ ಹೃದಯ ಮಂದಿರದಲ್ಲಿ ಇರುವಂತಹ ಬಿಂಬನಾಮಕನಾದ ಪರಮಾತ್ಮ ನಿನಗೆ ಈ ಬಿಂಬನಾಮಕ ಪರಮಾತ್ಮನ ಮಹಾದ್ವಾರ, ಮುಖವೇ ಮಹಾದ್ವಾರ. ಆ ಮಹಾದ್ವಾರದಿಂದ ಆ ಪರಮಾತ್ಮನನ್ನು ನಾಲಿಗೆಯಿಂದ ಕೂಗ್ರೆ, ಹರಿ ಪರಮಾತ್ಮ ವಿಠ್ಠಲ ವಾಸುದೇವ ಕರುಣಾಸಾಗರ, ಕರುಣಾ ಸಮುದ್ರ ಅಂತ ಕರೀರಿ. ಆಗ ಭವರೋಗ ಭೇಷದ ಸಂಸಾರ ಅನ್ನುವ ರೋಗಕ್ಕೆ ಪರಮಾತ್ಮ ವೈದ್ಯನಾಗಿರುವಂತಹ ಪರಮಾತ್ಮ ಔಷಧನಾಗಿದ್ದಾನಂತೆ. ಕೂಗುತ್ತಾ ಅಂತ, ಯಾರಿಗೂ ನಾಚಿಬೇಡ್ರಿ, ಏನೇನು ಹುಚ್ಚಿಡುವುದೇನು ಇವನಿಗೆ ಅಂತ ಅಂದರೆ ಅಂದ್ಕೊಳ್ಳಿ ಯಾರು ಬೇಕಾದ್ರು. ಉಚ್ಚಸ್ವರದ ಜೋರಾಗಿ, ಅಪ್ಪ ಪರಮಾತ್ಮ ಈಗಾದರೂ ಕೈ ಹಿಡಿಯಪ್ಪ, ಕರಾವಲಂಬಂ ದೇಹಿ ಅಂತ ಹೇಳಿ ಕರೀರಿ, ಅವನನ್ನು ಬಾ ಅಂತ ಕರೀರಿ, ಆಗ ಪರಮಾತ್ಮ ಬರ್ತಾರೆ. ಭಾಗವತರ ರಸು, ಹಾಗೆ ಪ್ರಾರ್ಥನೆ ಮಾಡಿದರೆ ಭಗವದ್ಭಕ್ತರ, ಬ್ರಹ್ಮ ವಾಯುವಾದಿಗಳಿಗೆ, ತತ್ವಾದಿ ದೇವತೆಗಳಿಗೆ ಸ್ವಾಮಿಯಾಗಿರುವಂತಹ, ಒಡೆಯನಾಗಿರುವಂತಹ ಪರಮಾತ್ಮ ಬೇಗನೊದಗುವ ಓಡಿ ಬರ್ತಾನಂತೆ. ನನ್ನನ್ನು ಕರಿತಾ ಇದ್ದಾರಂತೆ ಸ್ಮರಣೆ ಮಾಡಿದಾಗ ಓಡಿ ಬರ್ತಾನಂತೆ. ಅಂತಹ ಭಕ್ತರಿಗೆ ಒದಗುವ, ಭಕ್ತರ ವಶನಾಗ್ತಾನೆ ಪರಮಾತ್ಮನು. ಆದ್ದರಿಂದ ಆಲಸ್ಯವನ್ನು ಬಿಟ್ಟು ಆ ಪರಮಾತ್ಮನನ್ನು ಸದಾ ಸ್ಮರಣೆ ಮಾಡ್ತಾಯಿರು. ಏನು ಕರುಣವು ತನ್ನವರಲಿ ದಯಾನಿಧಿಗೆ ಸದ್ಭಕ್ತ ಜನರತಿ ಹೀನ ಕರ್ಮವ ಮಾಡಿದರೆ ಸರಿ ಸ್ವೀಕರಿಸಿ ಪೊರೆವ ಪ್ರಾಣ ಹಿಂಸಕ ಲುಬ್ಧ ಕಥೆಯ ಸುಜ್ಞಾನ ಭಕ್ತಿಗಳಿತ್ತು ದಶರಥ ಸೋನು ವಾಲ್ಮೀಕಿ ಋಷಿಯ ಮಾಡಿದ ಪರಮ ಕರುಣಾಳು. ಪರಮಾತ್ಮ ದಯಾಸಮುದ್ರ, ಕರುಣಾಸಮುದ್ರನಾಗಿದ್ದಾನೆ. ಅಂತಹ ದಯಾಸಮುದ್ರನಾಗಿರುವಂತಹ ಪರಮಾತ್ಮನಿಗೆ ತನ್ನವರಲ್ಲಿ ಏನು ಕರುಣ, ತನ್ನ ನಿಜ ಭಕ್ತರಾಗಿರುವಂತಹ, ಸಾಧನ ಸಂಪನ್ನರಾಗಿರುವಂತಹ, ಪ್ರಾರಬ್ಧ ಕರ್ಮವನ್ನು ಮುಗಿಸಿರುವಂತಹ ಆ ಭಕ್ತರ ಮೇಲೆ ಮಹಾಪ್ರೀತಿ ಅಂತ. ಏನಂ ಮೋಚಂ, ಈ ಭಕ್ತರನ್ನು ನಾನು ಇನ್ನೂ ಭವಸಾಗರದಿಂದ ಮುಕ್ತರನ್ನಾಗಿ ಮಾಡ್ತೇನೆ ಅಂತ ಹೇಳಿ ದಯಾದೃಷ್ಟಿಯಿಂದ ಅವರ ಕಡೆ ನೋಡ್ತಾನಂತೆ. ಇಂತಹ ಭಕ್ತರಾಗಿರುವಂತಹ
ಸರಿಯಾದ ಜ್ಞಾನವುಳ್ಳಂತಹ ಸದ್ಭಕ್ತ ಜನರು ಹೀನಕರ್ಮ ಮಾಡಿದರು. ಅವ್ರು ಹೀನಕರ್ಮ ಮಾಡೋದಿಲ್ಲ. ಪ್ರಾರಬ್ಧ ಅನುಭೋಗ ಕಾಲದಲ್ಲಿ ಕರ್ಮಗಳಾಗಿರುತ್ತೆ. ವಾಲ್ಮೀಕಿ ಋಷಿಗಳು ಬೇಡರಾಗಿರಲಿಲ್ಲ ಮತ್ತು ಆಮೇಲೆ ವಾಲ್ಮೀಕಿ ಋಷಿ ಬೇಡರಾಗಿದ್ದಾಗ ಪಶು ಹಿಂಸಾದಿ ಕರ್ಮಗಳನ್ನ ಮಾಡಿದರು, ಕೆಟ್ಟ ಕರ್ಮಗಳನ್ನು. ಆಮೇಲೆ ಋಷಿಗಳಾದಾಗ ಅದನ್ನು ಪರಮಾತ್ಮ ಇದು ಮಾಡೋದು, ಆವಾಗ ಬೇಡರವನಾಗಿದ್ದಿ ಮಾಡಿದ್ದಿ ಅಂತ. ಆದ್ದರಿಂದ ತನ್ನಿಚ್ಛೆಯಿಂದ ಆ ಪಾಪವನ್ನು ಉಪಮರ್ದನ ಮಾಡಿ ಆ ಭಕ್ತರನ್ನು ಸ್ವೀಕಾರ ಮಾಡಿ ರಕ್ಷಣೆ ಮಾಡ್ತಾನೆ. ಅದು ಹೇಳ್ತಾರೆ, ಪ್ರಾಣಹಿಂಸಕ ಲುಬ್ಧಕ್ಕೆ ಬೇಟರ ಜಾತಿಯಲ್ಲಿ ಹುಟ್ಟಿ ಪ್ರಾಣಿವಧಗಳನ್ನು ಮಾಡುವಂತಹ ಆ ಬೇಡರವನಿಗೆ ಸುಜ್ಞಾನ ಭಕ್ತಿಗಳಿತ್ತು. ಸರಿಯಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ದಶರಥ ರಾಜನ ಮಗನಾಗಿರುವಂತಹ ರಾಮದೇವರು ಆ ಬೇಡರವನಿಗೆ ಜ್ಞಾನ ಭಕ್ತಿಗಳನ್ನು ಕೊಟ್ಟು ವಾಲ್ಮೀಕಿ ಋಷಿಯನ್ನಾಗಿ ಮಾಡಿದ ಪರಮಾತ್ಮ. ಪರಮ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಆ ಬೇಡರವನನ್ನು ವಾಲ್ಮೀಕಿ ಋಷಿಯನ್ನಾಗಿ ಜ್ಞಾನವಂತನನ್ನಾಗಿ ಮಾಡಿ ಸಂಪೂರ್ಣ ರಾಮಾಯಣವನ್ನು ಕರುಣಾ ಸಮುದ್ರನಾಗಿರುವಂತಹ ಭಕ್ತಾಪರಾಧ ಸಹಿಷ್ಣು ಆಗಿರುವಂತಹ ಪರಮಾತ್ಮ ಅವನಿಂದ ರಾಮಾಯಣ ಬರೆಸಿದ್ದಾರೆ. ಇದು ನೋಡ್ರಿ ಎಷ್ಟಿದೆ ಪರಮಾತ್ಮ. ಅದಕ್ಕೆ ದಯಾ ಸಮುದ್ರನಾಗಿದ್ದಾನೆ. ಭಕ್ತರ ಅಪರಾಧಗಳನ್ನು ಕ್ಷಮಿಸ್ತಾನೆ. ಬೇಕಂತೆ ಮಾಡಿದ ಅಪರಾಧಗಳಲ್ಲ, ಗೊತ್ತಿಲ್ಲದೆ ಮಾಡಿದಂತಹ ಅಪರಾಧಗಳನ್ನು ಕ್ಷಮಿಸ್ತಾನೆ. ಮೂಢ ಮಾನವ ಎಲ್ಲ ಕಾಲದಿ ಬೇಡಿಕೊಂಬೆನು ಎನಿತೆಂದು ದೈನ್ಯದಿ ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲೇ ನೀಡುವರೆ ನಿನ್ನ ಮಲಗುಣ ಕೊಂಡಾಡಿ ಹಿಗ್ಗುವ ಭಾಗವತರೊಡನಾಡಿಸೆನ್ನನು ಜನ್ಮ ಜನ್ಮಗಳಲ್ಲಿ ದಯದಿಂದ. ಮೂಢ ಮಾನವ, ಅವಿವೇಕಿಯಾಗಿರುವಂತಹ ಮೂರ್ಖನಾಗಿರುವಂತಹ ಹೇ ಮನುಷ್ಯ ಜನ್ಮದಲ್ಲಿ ಹುಟ್ಟಿದರು ಸರಿಯಾಗಿ ತಿಳಿದುಕೊಳ್ಳದೆ ಅನೇಕ ಜನ್ಮಗಳ ದಾಟಿ ಮನುಷ್ಯ ಜನ್ಮ ಬಂದಿರುತ್ತೆ. ಆ ಮನುಷ್ಯ ಜನ್ಮ ಬಂದಾಗ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ಹೇಳಿ ಆ ಸಾಧನ ಶರೀರವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಅದನ್ನು ಇದ್ಯಾವುದು ತಿಳಿಯದೆ ಮೂರ್ಖನಾಗಿ ಎಲ್ಲ ಕಾಲದಿ ಮೂರೂ ಅವಸ್ಥೆಯಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ಮೂರೂದರಲ್ಲಿಯೂ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡದೇ ಇರಬಾರ್ದು. ದೀನನಾಗಿ ಬೇಡಿಕೊಂಬೇನು ಪರಮಾತ್ಮ, ಬೇಡ್ಕೋತೇನಪ್ಪ ನಿನಗೆ, ಪ್ರಾರ್ಥನೆ ಮಾಡ್ತೇನೆ. ಹೇ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ, ನಿನಗೆ ಪ್ರಾರ್ಥನೆ ಮಾಡ್ತೇನೆ. ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ ಕನಸಿನಲ್ಲಿಯೂ ಸಹ ಧರ್ಮ ಅರ್ಥ ಕಾಮ ಮೋಕ್ಷ ಸಹ ಯಾವ ಜನ್ಮದಲ್ಲಿ ಬಯಸುವಂತೆ ಮಾಡು. ನಿನಗಿದನ್ನೇ ಬೇಡ್ಕೋತೇನೆ. ಯಾವಾಗಲೂ ನಿನ್ನ ಸ್ಮರಣೆ ಮಾಡುವಂತೆ ಮಾಡು. ಯಾವಾಗಲೂ ನಿನ್ನ ಸ್ಮರಣೆ ಇರಬೇಕು. ನಿನಗೇನೂ ಬೇಡೋದಿಲ್ಲ. ಯಾವಾಗಲೂ ಕೂತಾಗ ನಿಂತಾಗ ಎದ್ದಾಗ ಮಲಿದು ಪ್ರತಿ ಕ್ಷಣಕ್ಕೆ ನಿನ್ನ ಸ್ಮರಣೆ ಬರುವಂತೆ ಮಾಡಪ್ಪ. ನೀಡುವರು ಏನಾದರೂ ಕೊಡೋದಿದ್ದರೆ ದಯದಿಂದ ಅಂತಃಕರಣದಿಂದ ಜನ್ಮಗಳಲ್ಲಿ ಮುಂದೆ ಅನೇಕ ಜನ್ಮಗಳು ಬರಲಿ. ಆ ಜನ್ಮಗಳಲ್ಲಿ ನಿನ್ನ ಅಮಲ ಗುಣ ಕೊಂಡಾಡಿ ಹಿಕ್ಕುವ ಪರಮಾತ್ಮ, ನಿನ್ನ ನಿರ್ಮಲಾನಂದಕವಾಗಿರುವಂತಹ ಸಚ್ಚಿದಾನಂದವಾಗಿರುವಂತಹ ಜ್ಞಾನಾನಂದ ಅನಂತಪೂರ್ಣನಾಗಿದ್ದಿ, ಸರ್ವೋತ್ತಮನಾಗಿದ್ದಿ, ಸರ್ವೋತ್ಕೃಷ್ಣ ಆಗಿದ್ದಿ, ಸರ್ವಸ್ವಾಮಿಯಾಗಿದ್ದಿ ಅಂತ ಹೇಳಿ ಸಂತೋಷದಿಂದ ಪರವಶನಾಗಿ ನಿನ್ನ ಸ್ಮರಣೆ ಮಾಡುವಂತಹ ಬುದ್ಧಿಯನ್ನು ಕೊಡು. ಭಾಗವತರು ನಾಡಿಸು. ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿರುವಂತಹ ಪರಮಾತ್ಮನ ಗುಣಗಳನ್ನು ಯಾರು ಸಂತತ ನೆನೆಸುತ್ತಾರೆಯೋ ಅಂತಹ ಭಗವತ್ಪರರಾಗಿರುವಂತಹ ಅವರ ಜೊತೆಗೆ ಆಡಿಸು. ಅವರ ದಾಸನಾಗಿ ಅವರಲ್ಲಿ ಭಕ್ತಿಯಿಂದ ಅವರ ಬೆನ್ನತ್ತಿ ತಿರುಗುವಂತೆ ಮಾಡು. ಭಾಗವತರ ಸಂಘವನ್ನು ಕೊಡಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಸ್ವಪ್ನದಲ್ಲಿಯೂ ಸಹ ಪುರುಷಾರ್ಥಗಳನ್ನು ಕೇಳದಂತೆ ಮಾಡಪ್ಪ. ಯಾವಾಗಲೂ ಭಗವದ್ಗುಣಗಾನದಲ್ಲಿ ನಿರತರಾಗಿರುವಂತಹ ಭಾಗವತರ ಸಂಘವನ್ನು ಕೊಡು. ಜನ್ಮಗಳಲ್ಲಿ ಇದನ್ನೇ ಪಾಲಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚತುರವಿಧ ಪುರುಷಾರ್ಥರೋಪನು ಚತುರಮೂರ್ತ್ಯಾತ್ಮಕ ನಿರಳು ಮತ್ತಿತರ ಪುರುಷಾರ್ಥಗಳ ಬಯಸುವರೇನು ಬಲ್ಲವರು. ಮತಿವಿಹೀನರು ಅಲ್ಪ ಸುಖ ಶಾಶ್ವತವೆಂದರಿದನು ದಿನದಿ ಗಣಪತಿಯ ಮೊದಲಾದ ಅನ್ಯ ದೇವತೆಗಳನ್ನೇ ಭಜಿಸುವರು.
ಚತುರ್ವಿಧ ಪುರುಷಾರ್ಥ ರೂಪ ಪರಮಾತ್ಮನೇ. ಧರ್ಮ, ಅರ್ಥ, ಕಾಮ, ಮೋಕ್ಷ ಕೊಡುವವನು ಅವನೇ. 4 ರೂಪದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪದಿಂದ ಪರಮಾತ್ಮ ನಮಗೆ ಇದೆಲ್ಲವನ್ನು ಕೊಡ್ತಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂಥವನಿರುವಾಗ ಬಲ್ಲವರು ಜ್ಞಾನಿಗಳು ಅದನ್ನು ಬಿಟ್ಟು, ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಬಿಟ್ಟು ಮತ್ತೇನಾದ್ರು ಬೇಡ್ತಾರೆ? ಹರಿಭಕ್ತರು ಇದನ್ನು ಬಿಟ್ಟು ಬೇರೆ ಏನೂ ಬೇಡೋದಿಲ್ಲ. ಇದರ ಮತಿವಿಹೀನರು, ಇದನ್ನು ತಿಳಿದೇ ಇರುವಂತಹ ಬುದ್ಧಿಹೀನರು, ಅಜ್ಞಾನಿಗಳು, ಅಲ್ಪ ಸುಖ, ಈ ಸಂಸಾರದ ಅಲ್ಪ ಸುಖಕ್ಕೋಸ್ಕರ ಇದನ್ನೇ ಶಾಶ್ವತ ಅಂತ ತಿಳಿದುಕೊಂಡು ದುಃಖಮಯವಾಗಿರುವಂತಹ, ಅನಿತ್ಯವಾಗಿರುವಂತಹ ಸಂಸಾರವನ್ನು ತಿಳಿಯದೆ ಇದೇ ಸುಖವೇ ನಮಗೆ ಶಾಶ್ವತ ಸುಖ ಅಂತ ತಿಳಿದುಕೊಂಡು ಹೀಗೆ ಇರ್ತೀವಿ ಅಂತ ಹೇಳಿ ಗಣಪತಿ ಮೊದಲಾದ ಅನ್ಯ ದೇವತೆಗಳು ಭಜಿಸುವರು. ತಕ್ಷಣದಲ್ಲಿ ಫಲ ಕೊಡುವಂತಹ ಗಣಪತಿ ಇತ್ಯಾದಿ ದೇವತೆಗಳನ್ನು ಭಜಿಸ್ತಾರೆ. ಪರಮಾತ್ಮನ ಸರ್ವೋತ್ತಮತೆಯನ್ನು ಭಜಿಸೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದರೆ ಉಳಿದ ದೇವತೆಗಳು ಭಜಿಸಬಾರ್ದು ಅಂತ ಹೇಳ್ತಿಲ್ಲ. ಆ ದೇವತೆಗಳ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನೇ ನಮಗೆ ಫಲ ಕೊಡೋನು. ಆ ದೇವತೆಗಳು ಕೊಡಲಿಕ್ಕೆ ಸ್ವತಂತ್ರರಲ್ಲೇ ಅಲ್ಲ, ಕೊಡುವವನು ಪರಮಾತ್ಮನೇ. ಆದ್ದರಿಂದ ಆ ಪರಮಾತ್ಮನೇ ಚತುರ್ವಿಧ ಪುರುಷಾರ್ಥ ರೂಪನೆಂದು ತಿಳಿದು ಯಾವಾಗಲೂ ಆ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾರೆ. ಒಮ್ಮೆಗಾದರೂ ಜೇವರುಳು ವೈಷಮ್ಯ ದ್ವೇಷ ಸೋಯವೆಲ್ಲ ಸುಧರ್ಮನಾಮಕ ಸಂತೈಸುವನು ಸರ್ವರನು ನಿತ್ಯ. ಬ್ರಹ್ಮಕಲ್ಪಾಂತದಲ್ಲಿ ವೇದಾಗಮ್ಯ ಶ್ರೀ ಜಗನ್ನಾಥ ವಿಠ್ಠಲ ಸುಮ್ಮನೇವನು ತ್ರಿವಿಧರಿಗೆ ಅವರವರ ನಿಜಗತಿಯ. ತ್ರಿವಿಧರಾದ ಜೀವರಾಶಿಗಳಲ್ಲಿ ಹಿಂದೆ ಆಗಲಿ ಇವತ್ತಾಗಲಿ ಮುಂದೆ ಆಗಲಿ ಯಾವ ಕಾಲದಿಂದಲೂ ವೈಷಮ್ಯತೆ ಸಮಾನತೆ ಇಲ್ಲದಿರಬೇಕೆ, ದ್ವೇಷ, ಹಗೆತನ, ಅಸೂಯೆ, ಹೊಟ್ಟೆ ಕಿಚ್ಚು ಇವ್ಯಾವೂ ಇಲ್ಲದೇ ಇರುವನು ಪರಮಾತ್ಮ. ಯಾವುದೂ ಇಲ್ಲ ಪರಮಾತ್ಮನಿಗೆ, ಯಾವುದೂ ಇಲ್ಲ. ಇವ್ರು ನನಗೆ ಬೇಕು, ಇವ್ರಿಗೆ ನಾನು ಬೇಡ, ಇವ್ರಿಗೆ ಇದು ಮಾಡೋಣ ಅಂತ ಇದು ಯಾವುದೂ ಇಲ್ಲ ಪರಮಾತ್ಮನಿಗೆ. ನಿತ್ಯದಲ್ಲಿಯೂ ಎಲ್ಲ ಜೀವರನ್ನು, 3 ವಿಧ ಜೀವರನ್ನು ಅವರವರ ಯೋಗ್ಯತೆಗನುಸಾರವಾಗಿ ಸುಧರ್ಮನಾಮಕ ಪರಮಾತ್ಮ ಅವರವರ ಪ್ರಕೃತಿ ಸ್ವಭಾವ ಅವರ ಧರ್ಮವನ್ನಾಗಿ ಚೆನ್ನಾಗಿ ತಿಳಿದ ಅನ್ನೋದನ್ನೇ ಸುಧರ್ಮ ಅಂತ ಹೇಳ್ತಾರೆ. ಆಯಾ ಜೀವರ ಸ್ವಭಾವ ಯೋಗ್ಯತೆಯಂತೆ ಆ ಪರಮಾತ್ಮ ಅವರನ್ನು ರಕ್ಷಣೆ ಮಾಡ್ತಾನೆ, ಸಂತೈಸುವನು, ರಕ್ಷಿಸ್ತಾನೆ, ನಿತ್ಯ ಕಾಪಾಡ್ತಾನೆ. ಪ್ರಾರಬ್ಧ ಕರ್ಮ ನೀರು ಮುಗಿದ ಮೇಲೆ ಅವರಿಗೆ ಯಾವ್ಯಾವ ಲೋಕದಲ್ಲಿರಬೇಕು ಅಲ್ಲಿಡ್ತಾನೆ. ಲಿಂಗಭಂಗವನ್ನು ಮಾಡಿ ವೇದಾಗಮ್ಯ, ವೇದಗಳಿಗೂ ಪೂರ್ತಿಯಾಗಿ ಸಿಗದೇ ಇರುವಂತಹ ಪರಮಾತ್ಮ ಶ್ರೀ ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸುಮ್ಮನೇವನು ತ್ರಿವಿಧ ಜೀವರಿಗೆ ಅವರವರ ಸ್ವಭಾವಕ್ಕನುಸಾರವಾಗಿ ಅವರವರ ಯೋಗ್ಯತೆಗನುಸಾರವಾಗಿ ತ್ರಿವಿಧ ಜೀವರಿಗೆ ಸಾತ್ವರಿಗೆ ಆನಂದ ಅನುಭವ, ರಜೋಜೀವಿಗಳಿಗೆ ಸುಖ ದುಃಖ ಮಿಶ್ರವಾಗಿರುವಂಥದ್ದು, ಆಮೇಲೆ ತಮೋಜೀವಿಗಳಿಗೆ ದುಃಖವನ್ನು ಸುಮ್ಮನೇವನು ದ್ವೇಷಾಸೂಯೆ ಇಲ್ಲದೆ ಆ ಜೀವರುಗಳಿಂದ ಸುಮ್ಮನೇವನಿಂದ ಆ ಜೀವರುಗಳಿಂದ ಯಾಚಿಸಿಕೊಳ್ಳದೆ ಸುಮ್ಮನೆ ಅವರವರಿಗೆ ತಕ್ಕವಾಗಿರುವಂತಹ ಮೋಕ್ಷ ಆನಂದ, ಮಿಶ್ರ ಸುಖ, ತಮೋ ದುಃಖ ರೂಪವಾಗಿರೋ ಅಂಧನ್ ತಮಸ್ಸನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಮಾಡ್ತಾನೆ. ಆ ಪರಮಾತ್ಮನನ್ನು ಮರೆಯಬೇಡ ಅಂಥೇಳಿ ಈ ಸಂಧಿಯನ್ನು ಮುಗಿಸಿ ಬೃಹತ್ ತಾರತಮ್ಯ ಸಂಧಿಯನ್ನು ಹೇಳೋರಿದ್ದಾರೆ. ಮುಂದೆ ಬೃಹತ್ ತಾರತಮ್ಯ ಸಂಧಿ. ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಬೃಹತ್ ತಾರತಮ್ಯದಲ್ಲಿ ಮೊದಲೇ ಮೀನ ಕೂರ್ಮ ಕ್ರೋಡ ನರಹರಿ ಮಾಣವಕ ಭೃಗು ರಾಮ ದಶರಥ ಸೋನು ಯಾದವ ಬುದ್ಧ ಕಲ್ಕೆ ಕಪಿಲ ವೈಕುಂಠ ಶ್ರೀನಿವಾಸ ವ್ಯಾಸ ಋಷಭಯಾನ ನಾರಾಯಣಿ ಹಂಸ ಅನಿರುದ್ಧ ತ್ರಿವಿಕ್ರಮ ಶ್ರೀಧರ ಹೃಷಿಕೇಶ. ತಾರತಮ್ಯವನ್ನು ಹೇಳಿ ಇಲ್ಲಿ ಆ ಪರಮಾತ್ಮನೇ ಎಲ್ಲರಲ್ಲಿಯೂ ಇದ್ದು ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಂಬನಾಗಿರುವ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಮಹಾಲಕ್ಷ್ಮಿ ಪತಿಯಾಗಿರುವಂತಹ ಪರಮಾತ್ಮನೇ
ದೇವತೆಗಳಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದು ಆಯಾ ಅದಕ್ಕನುಸಾರವಾಗಿ ಸ್ವಭಾವಕ್ಕನುಸಾರವಾಗಿ ಯಾರಿಗೆ ಎಲ್ಲಿ ಹುಟ್ಟಿಸ್ಬೇಕು, ಏನು ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಮಾಡ್ತಾನೆ. ಅದರಿಂದ ಆ ಭಕ್ತಿಪೂರ್ವಕವಾಗಿ ಆ ಪರಮಾತ್ಮನನ್ನು ಎಲ್ಲ ಕಾಲದಿ ಸಂತತ ಸ್ಮರಣೆ ಮಾಡ್ತಾಯಿರು, ಚಿಂತನೆ ಮಾಡ್ತಾಯಿರು. ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾಳೆಯಿಂದ ನೋಡೋಣ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ